ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಇವತ್ತಿನ ಈ ಎಪಿಸೋಡ್ನಲ್ಲಿ HIV ಅಂದ್ರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಮಾನವನ ರೋಗ ನಿರೋಧಕ ವ್ಯವಸ್ಥೆಯ ಮೇಲೆ ದಾಳಿ ಮಾಡೋ ವೈರಸ್. ಇತ್ತೀಚೆಗೆ ದೇಶದ ಯುವಕರಲ್ಲಿ ಈ ಸೋಂಕು ವೇಗವಾಗಿ ಹರಡ್ತಾ ಇರುವುದು ಕಳವಳಕ್ಕೆ ಕಾರಣ ಆಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಆಪರೇಷನ್ HIV ಅಭಿಯಾನ ಕೈಗೊಂಡಿದೆ. ಇತ್ತೀಚೆಗೆ ಯುವ ಜನತೆಯಲ್ಲಿ ಅದರಲ್ಲೂ ವಿಶೇಷವಾಗಿ 18 ರಿಂದ 35 ವರ್ಷ ವಯಸ್ಸಿನವರಲ್ಲೇ HIV ವೈರಸ್ ಪತ್ತೆಯಾಗ್ತಾ ಇರುವುದು ಸರ್ಕಾರದ ನಿದ್ರೆಗೆಡಿಸ್ಬಿಟ್ಟಿದೆ. ಹಾಗಾದ್ರೆ ಯಾಕೆ ನಿರ್ಧಾರ ಗೊತ್ತಾ? HIV ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ ದೇಶದಲ್ಲೇ 3ನೇ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ 2.60 ಲಕ್ಷ ಮಂದಿ HIV ಸೋಂಕಿನಿಂದ ಬಳಲ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದರಲ್ಲಿ 2.05 ಲಕ್ಷ ಮಂದಿ ಆಂಟಿ ರೆಟ್ರೋ ವೈರಲ್ ಥೆರಪಿ ಚಿಕಿತ್ಸೆ ಮಾಡಿಸಿಕೊಳ್ತಿದ್ದಾರೆ. 18 ರಿಂದ 25 ವರ್ಷದ ಸುಮಾರು 7,000 ಮಂದಿ ಸೋಂಕಿತರಿದ್ದಾರೆ. ಇನ್ನು ರಾಜ್ಯದಲ್ಲಿ 54,000 ಜನರಿಗೆ ತಮಗೆ ಸೋಂಕಿರೋದೇ ಗೊತ್ತಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳ ಗೌಪ್ಯತೆ ಕಾಪಾಡುವ ಉದ್ದೇಶದಿಂದ QR ಕೋಡ್ ಜಾರಿಗೆ ತರಲಾಗಿದೆ. ನಿಮ್ಮ HIV ಸ್ಥಿತಿ ತಿಳಿದುಕೊಳ್ಳಿ ಎಂಬ ಬಗ್ಗೆ QR ಕೋಡ್ ಜಾರಿ ಮಾಡಿದ್ದು ವಿದ್ಯಾರ್ಥಿಗಳು ತಾವೇ ಸ್ಕ್ಯಾನ್ ಮಾಡಿ ರಿಪೋರ್ಟ್ ನೋಡಬಹುದು. ಇನ್ನು HIV ಸೋಂಕು ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡಿಸುವುದು ಹಾಗೂ ಜಾಗೃತಿ ಮೂಡಿಸುವುದು ಸರ್ಕಾರದ ಉದ್ದೇಶ. ಹೀಗಾಗಿ ಮೊದಲ ಹಂತದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿಶ್ವವಿದ್ಯಾಲಯದಲ್ಲಿ ಆರೋಗ್ಯ ಶಿಬಿರಗಳನ್ನ ನಡೆಸೋಕೆ ಡಿಸೈಡ್ ಮಾಡಿದ್ದು ಅಧಿಕೃತವಾಗಿ ಸುತ್ತೋಲೆ ಹೊರಡಿಸಿದೆ. VTU ಹಾಗೂ ಪದವಿ ಕಾಲೇಜುಗಳಲ್ಲಿ HIV ಪರೀಕ್ಷೆಗೆ ಮುಂದಾಗಿದ್ದು VTU ಸಂಯೋಜಿತ ಕಾಲೇಜು ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಕೊಡಲಾಗುತ್ತೆ. ಪದವಿ ಕಾಲೇಜುಗಳಲ್ಲಿ ಸುಮಾರು 3 ಲಕ್ಷ ವಿದ್ಯಾರ್ಥಿಗಳು ಹಾಗೂ VTUಗಳಲ್ಲಿ 4 ಲಕ್ಷ, ಒಟ್ಟು 7 ಲಕ್ಷ ವಿದ್ಯಾರ್ಥಿಗಳಿಗೆ ಆರಂಭಿಕ ಹಂತದಲ್ಲಿ ಸೋಂಕು ಪತ್ತೆ ಹಚ್ಚೋ ಚಿಕಿತ್ಸೆ ಕೊಡೋ ಗುರಿ ಹೊಂದಲಾಗಿದೆ. ಇಂದಿನಿಂದ ಮುಂದಿನ ವರ್ಷ ಫೆಬ್ರವರಿವರೆಗೂ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತೆ. ಬೀದಿ ನಾಟಕ, ಕ್ವಿಜ್ ಸೇರಿ ಹಲವು ಮಾರ್ಗಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದೆ ಸರ್ಕಾರ. HIV ಮುಕ್ತ ಸಮಾಜಕ್ಕೆ ಯುವಕರು ಯಾವುದೇ ಅನುಮಾನ ಇದ್ದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಹಾಗೂ ಗೌಪ್ಯವಾಗಿ HIV ಪರೀಕ್ಷೆ ಮಾಡಿಸಿಕೊಳ್ಳಬಹುದು. ಆರಂಭದಲ್ಲೇ ಪತ್ತೆಯಾದರೆ ಉಚಿತ ಆರ್ಟ್ ಚಿಕಿತ್ಸೆ ಮೂಲಕ ಸಾಮಾನ್ಯ ಜೀವನ ನಡೆಸೋಕೆ ಸಾಧ್ಯ ಇದೆ. ಒಟ್ಟಾರೆ ಅತಿಯಾದ್ರೆ ಅಮೃತ ಕೂಡ ವಿಷ ಅನ್ನುವಂತೆ ಅರಿವಿನ ಕೊರತೆಯಿಂದ HIV ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಇರಿಸಿರುವ ಹೆಜ್ಜೆ ಸಮಾಜಮುಖಿಯಾಗಿದೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.